ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್. ಮತ್ತು ಹೇಗಿದ್ದಾರೆ ಎಲ್ಲರೂ? ನಾವೆಲ್ಲರೂ ಆರಾಮ್, ನಮ್ಮ ಪಾಪನು ಇಬ್ಬರು ಚೆನ್ನಾಗಿದ್ದಾರೆ. ನಾನು ಡೆಲಿವರಿ ಆದಾಗಿಂದ ಟೈಮ್ ಅಂತೂ ಎಷ್ಟು ಬೇಗ ಓಡ್ತಿದ್ದೆ ಅಂದರೆ ಬೆಳಗಾಗಿದ್ದು ಗೊತ್ತಾಗ್ತಿಲ್ಲ, ನೈಟ್ ಆಗಿದ್ದು ಗೊತ್ತಾಗ್ತಿಲ್ಲ, ಹಾಗೆ ಓಡ್ತಿದ್ಯೇನೋ ಅನ್ನೋ ಥರ ಫೀಲಿಂಗ್ ನಮಗೆ. ಮೊನ್ನೆ ತಾನೇ ಡೆಲಿವರಿ ಆದಾಗಿದೆ, ಆಗಲೇ ನನ್ನ ಮಕ್ಕಳಿಗೆ 4 ಮಂತ್ಸ್ ಆಗ್ತಾ ಬಂತು. 4 ಮಂತ್ಸ್ ಬ್ಯಾಕ್ ಇದೇ ಥರ ಸುತ್ತಬಿಟ್ಟು 2 ಮಕ್ಕಳನ್ನು ಆಚೆ ತಂದು ಕೊಟ್ಟಿದ್ರು. ಅಮ್ಮ ನಾನು ಅದೇ ಮಾತಾಡ್ತಾ ಇದ್ವಿ. ಇವಾಗ ಇಷ್ಟು ದೊಡ್ಡ ಆಗಿದ್ದಾರೆ, ಆವಾಗ ಇಷ್ಟೇ ಪುಟ್ಟದಾಗಿದ್ರು ಇಬ್ಬರು. ಇವಾಗ ಈ ಥರ ಕಟ್ಸ್ಕೊಳ್ಳೋದೇ ಇಲ್ಲ, ಅವರು ಒದ್ದಾಡ್ಬಿಡ್ತಾರೆ ಆ ಥರ ಕಟ್ಟಿದ್ರೆ. ಲೈಫಲ್ಲಿ ಕೆಲವೊಂದು ಸಲ ನಾವೇನೋ ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ಆ ದೇವರು ನಮಗೆ ದೊಡ್ಡ ಸರ್ಪ್ರೈಸೇ ಕೊಟ್ಬಿಡ್ತಾನೆ. ನಮ್ಮ ಮಕ್ಕಳು ಅಷ್ಟೇ, ನಮಗೆ ಆ ದೇವ್ರು ಕೊಟ್ಟಿರೋ ಒಂದು ದೊಡ್ಡ ಸರ್ಪ್ರೈಸ್. ಸೀರಿಯಸ್ಲಿ ಲಾಸ್ಟ್ ಇಯರ್ ಇಷ್ಟೊತ್ತಲ್ಲಿ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಖುಷಿ ನಮ್ಮ ಲೈಫಲ್ಲಿ ಇಷ್ಟು ಬೇಗ ಬರುತ್ತೆ ಅಂತ. ಇನ್ನೊಂದೇನೆಂದರೆ, ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅಂದರೆ ಆ ದೇವ್ರು ನಮ್ಮ ಲೈಫಲ್ಲೂ ಕೆಟ್ಟದಾಗ್ಲಿಕ್ಕೆ ಬಿಡಲ್ಲ ಅಲ್ವಾ. ಸುಮಾರು ಮಾತಾಡಿದೆ ಅಲ್ವಾ ಇವತ್ತು, ಹೋಗ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇದು ಬಂದು ಮಧ್ಯಾಹ್ನ ಬಂಗಡೆ ಮೀನು ಫ್ರೈಗೆ ಪೇಸ್ಟ್ ಮಾಡ್ತಿದ್ದೆ. ಇಲ್ಲಿ ಬಂಗಡೆ ಮೀನಿಗಂತಲ್ಲ, ನೀವು ಯಾವುದೇ ಮೀನು ತೊಗೊಳ್ಳಿ ಇದೇ ಥರ ಮಾಡಿ ಚೆನ್ನಾಗಿರುತ್ತೆ ಆಯಿತಾ. ನಮ್ಮ ಮನೇಲಂತೂ ಇದೇ ಥರ ಮಾಡೋದು, ನಮ್ಮ ಮನೇಲಂತಲ್ಲ ನಮ್ಮೂರಲ್ಲಿ ಆಲ್ಮೋಸ್ಟ್ ಇದೇ ಥರನೇ ಮೀನು ಫ್ರೈ ಎಲ್ಲ ಮಾಡೋದು. ತುಂಬ ಈಸಿ ಆಯಿತಾ. ಯಾವುದೇ ಅಡುಗೆ ಬರಲಿಲ್ಲ ಆದರೂ ಕೂಡ ಈ ರೆಸಿಪಿನ ಆರಾಮ್ಸೆ ಮಾಡ್ಬೋದು. ಏನಿಲ್ಲ, ಬರೀ 3 ಇಂಗ್ರೀಡಿಯೆಂಟ್ಸು: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆನೆಸಿಟ್ಟಿರೋ ಹುಣಸೆಹಣ್ಣು, ಉಪ್ಪು, ಚಿಲ್ಲಿ ಪೌಡ್ರು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೂ ಆಪ್ಷನಲ್ ಆಯಿತಾ, ಹಾಕೋದಾದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ನಾನಿಲ್ಲಿ ಹಾಕಿದ್ದೀನಿ, ಯಾಕಂದರೆ ಫ್ರಿಜ್ಜಲ್ಲಿತ್ತು ಅದಕ್ಕೆ ಹಾಕಿದೆ ಆಯಿತಾ. ಇಲ್ದಿದ್ರೆ ನಾವೇನು ರೆಗ್ಯುಲರಾಗಿ ಹಾಕಲ್ಲ, ಅಮ್ಮ ಮಾಡಿಟ್ಟಿದ್ರು ಫ್ರಿಜ್ಜಲ್ಲಿ, ಸೊ ನಾನು ನೋಡಿದ್ನ ಅದನ್ನು ಹಾಕಿದೆ ಅಷ್ಟೇ. ಇಲ್ಲಾಂದರೆ ಹಾಗೆ ಕಲಿಸ್ಕೊಳ್ಳಿ ನೀವು, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೇನು ಗಡ್ಬಿಡಿ ಇತ್ತಂದರೆ ಪಟ್ಟ ಹಾಗೆ ಮಾಡಿ ಹಾಗೆ ಮಸಾಲೆ ಹಚ್ಬಿಟ್ಟು ಫ್ರೈ ಮಾಡಿಬಿಡಿ. ಇಲ್ಲ ತುಂಬ ಟೈಮ್ ಇದೆ ಅಂದರೆ ಒಂದು ಹಾಫ್ ಆನ್ ಅವರೋ 1 ಅವರು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ಫ್ರೈ ಮಾಡಿ. ನಾನಿಲ್ಲಿ ರವೆ ಫ್ರೈ ಮಾಡಿದ್ದೀನಿ, ಹಾಗೇನೂ ಫ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ತವಾ ಚೆನ್ನಾಗಿ ಕಾದಿರಬೇಕು, ಕಾದಿರೋ ತವಾದ್ಮೇಲೆ ಮೀನು ಹಾಕಬೇಕು, ನೀಟಾಗಿ ಬರುತ್ತೆ. ಇಲ್ಲಾಂದರೆ ಎಲ್ಲ ತವಾಗೆ ಎಲ್ಲ ಕಚ್ಕೊಂಡು ಬಿಡುತ್ತೆ. ಸೊ ಇದಿಷ್ಟನ್ನು ತಲೆಲಿಟ್ಕೊಂಡು ಮೀನು ಫ್ರೈ ಮಾಡಿ ಸಖತ್ತಾಗಿ ಬರುತ್ತೆ ಫ್ರೈ ಆಯಿತಾ. ನಮ್ಮ ಮನೇಲಿ ಮಾಡೋದು ಈ ಥರ. ನೀವು ಒಂದು ಸಲ ಟ್ರೈ ಮಾಡಿ ಆಯಿತಾ, ಈ ಮೀನು ಫ್ರೈನ ಸೂಪರಾಗಿ ಬರುತ್ತೆ. ಮತ್ತು ನಂಗೆ ಗೊತ್ತಿರೋ ಹಾಗೆ ಇದರಷ್ಟು ಈಸಿ ರೆಸಿಪಿ ಇನ್ನೊಂದು ಇಲ್ವೇನೋ. ನೀವು ಟ್ರೈ ಮಾಡಿ ಆಯಿತಾ, ಪಕ್ಕ ಇಷ್ಟಪಡ್ತೀರ. ನೆಕ್ಸ್ಟ್ ಡೇ ನಾವು ನಮ್ಮ ಮಕ್ಕಳಿಗೆ 4 ಮಂತ್ಸ್ ಫೋಟೋಶೂಟ್ ಮಾಡಿದ್ವಿ. ಆ್ಯಕ್ಚುಲಿ 4 ಮಂತ್ಸ್ ಇನ್ನೂ ಕಂಪ್ಲೀಟ್ ಆಗಲಿ 4-5 ಡೇಸ್ ಇತ್ತು, ಅದಕ್ಕಿಂತ ಮೊದಲೇ ಮಾಡಿದ್ವಿ. ಯಾಕಂದರೆ 17th ಅವ್ರಿಗೆ 4 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಅದಕ್ಕಿಂತ ಮೊದಲು ಅವರಿಗೆ 3.5 ಮಂತ್ಸ್ದು ವ್ಯಾಕ್ಸಿನೇಷನ್ ಇತ್ತು ಥರ್ಸ್ಡೇ. ಸೊ ಅದನ್ನು ಹಾಕ್ಸ್ಕೊಂಡು ಅವ್ರಿಗೆ ಫೋಟೋ ತೆಗಿಲಿಕ್ಕೆಲ್ಲ ಆಗೋದಿಲ್ಲಲ್ಲ, ಅವ್ರಿಗೆ ಜ್ವರ ಬಂದಿರುತ್ತೆ, ಕೈಕಾಲು ನೋವಿರುತ್ತೆ, ಅದು ಬೇರೆ 3 ಇಂಜೆಕ್ಷನ್ ಬೇರೆ. ಅದಕ್ಕೋಸ್ಕರ ನಾವು ಮೊದಲೇ ಫೋಟೋ ತೆಗೆದು ಇಟ್ಕೊಂಡು ಬಿಡುವ ಅಂತೇಳ್ಬಿಟ್ಟು ಮಾಡ್ತಿದ್ವಿ. ತಮ್ಮ ಫೋಟೋ ತೆಗಿತಿದ್ದ, ನಾನು ಅಮ್ಮ ಅಂತೂ ಅವರಿಬ್ಬರಿಗೆ ಸರಿ ಮಾಡೋದೇ ಆಯಿತು. ಇವಾಗ ದೊಡ್ಡವರಾಗ್ತಾ ಅವ್ರಿಗೆ ಫೋಟೋ ತೆಗೆಯೋದಂತೂ ತುಂಬ ಕಷ್ಟ, ಒಂದು ಕಡೆ ನಿಲ್ಲಲ್ಲ, ಒದ್ದಾಡ್ತಿರ್ತಾರೆ. ಫೋಟೋಶೂಟ್ ಟೈಮಲ್ಲಂತೂ ನನ್ನ ಮಗ ಫುಲ್ ಕೋಆಪ್ರೇಟ್ ಮಾಡ್ತಾಳೆ, ಕ್ಯಾಮ್ರಾನೇ ನೋಡ್ತಿರ್ತಾನೆ, ಅಷ್ಟು ಚೆನ್ನಾಗಿ ಪೋಸ್ ಕೊಡ್ತಾನೆ. ಅವ್ನ ಫೋಟೋಸ್ ಅಂತೂ ಸೂಪರಾಗಿ ಬರುತ್ತೆ. ನನ್ನ ಮಗಳಿದ್ದಾಳಲ್ಲ, ಅವಳಿಗೆ ಫೋಟೋ ಗಿಟ ಎಲ್ಲ ಬೇಡ, ಆ ಸೈಡಲ್ಲಿ ಏನೇನು ಐಟಮ್ ಇದೆ ಅದನ್ನೆಲ್ಲ ಕಿತ್ತಾಕೋದ್ರಲ್ಲೇ ಬ್ಯುಸಿ ಇರ್ತಾಳೆ ಅವಳು. ಬಟ್ ಬಾಕಿ ಟೈಮಲ್ಲಿ ಅವಳು ತುಂಬ ಸೈಲೆಂಟ್ ಆ್ಯಕ್ಚುಲಿ, ಹಠ ಮಾಡಲ್ಲ, ಆರಾಮಾಗಿ ಹಾಲು ಕುಡಿದ್ಬಿಟ್ಟು ಸುಮ್ಮನೆ ಮಲ್ಕೋತಾಳೆ, ಆಟಾಡ್ತಾಳೆ. ಮಗನೇ ಸ್ವಲ್ಪ ಜಾಸ್ತಿ ಎತ್ಕೊಂಡೇ ಇರಬೇಕು ಅಂತಾನೆ. ಬಟ್ ಫೋಟೋಶೂಟಿಗೆ ಮಾತ್ರ ಅವಳು ಒಂಚೂರು ಕೋಆಪ್ರೇಟ್ ಮಾಡಲ್ಲ, ಆಚೆ ಈಚೆ ಮಾಡಿಬಿಡ್ತಾಳೆ ಎಲ್ಲ ಅಲ್ಲಿರೋ ಐಟಮ್ಸ್ನೆಲ್ಲ. ಇದು ಬಂದು ನೆಕ್ಸ್ಟ್ ಡೇ ವ್ಯಾಕ್ಸಿನೇಷನ್ಗೆ ಬೆಳಗ್ಗೆನೇ ಕರ್ಕೊಂಡು ಹೋಗ್ತಿದ್ವಿ. ಪಪ್ಪ ಆಲ್ರೆಡಿ ಆಚೆ ಹೋಗಿ ಕೂತಿದ್ರು ಮಗಳನ್ನ ಎತ್ಕೊಂಡು. ನಾನು ಅಮ್ಮ ಮಗನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಲಾಸ್ಟ್ ಟೈಮ್ ವ್ಯಾಕ್ಸಿನ್ ಇದ್ದಾಗ ಇಬ್ಬರು ಸ್ನಾನ ಮಾಡಿಬಿಟ್ಟು ಆರಾಮಾಗಿ ಮಲಗಿಬಿಟ್ಟಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಇಂಜೆಕ್ಷನ್ ಕೊಟ್ಟಮೇಲೆ ಎಚ್ಚರ ಆಗುತ್ತೆ ಆಬ್ವಿಯಸ್ಲಿ. ಬಟ್ ಈ ಸಲ ಮಾತ್ರ ಇಬ್ಬರು ಸ್ನಾನ ಮಾಡಿ ಮಲಗೇ ಇಲ್ಲ, ಅಲ್ಲಿ ಹೋಗೋ ತನಕೂ ಎಚ್ಚರನೇ ಇದ್ದರು, ವ್ಯಾಕ್ಸಿನ್ ಹಾಕ್ಬೇಕಾದ್ರೂ ಎಚ್ಚರನೇ ಇದ್ದರು. ನನ್ನ ಮಗ ಅಂತೂ ಕ್ಯಾಮ್ರಾ ಫ್ರೆಂಡ್ಲಿ, ಒಂಚೂರು ಮೊಬೈಲ್ ಮೇಲ್ಗಡೆ ತಂದರೆ ಸಾಕು, ಅದೇನೋ ತಂದ್ರಲ್ಲ ಅನ್ನೋ ಥರ ಕ್ಯೂರಿಯಸ್ಸಾಗಿ ನೋಡ್ತಿರ್ತಾನೆ ಅಲ್ಲೇ.
ಪಾಪ ಅವನಂತೂ ಆಚೆ ಕರ್ಕೊಬೇಡ ಅಂದರೆ ಸಾಕು ಫುಲ್ ಖುಷಿ. ಒಳಗಡೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಆಚೆ ಬೆಳಕಿಗೆಲ್ಲ ಕರ್ಕೊಂಡೋಗಿ ಕೂತ್ಕೊಂಡ್ರೆ ಆರಾಮಾಗಿರ್ತಾನೆ ಅವನು. ಇವತ್ತಂತೂ ಹೊರಗಡೆ ಕರ್ಕೊಂಡು ಹೋಗಿದ್ವಲ್ಲ, ಎಷ್ಟು ಸೈಲೆಂಟ್ ಇದ್ದ ಅಂದರೆ ಹಾಲು ಬೇಡ ಏನೂ ಬೇಡ, ಆರಾಮಾಗಿ ಆ ಕಡೆ ಈ ಕಡೆ ನೋಡ್ತಿದ್ದ. ನಾನು ವಿಡಿಯೋ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ಮಲಗಿಸ್ಕೊಂಡಿದ್ದೆ, ಆಮೇಲೆ ಎತ್ಕೊಂಡೆ ಸರಿಯಾಗಿ. ಪಾಪ ನಂಗೆ ಅವ್ನು ನೋಡಿ ಪಾಪ ಅನ್ನಿಸ್ತಾ ಇತ್ತು. ಅಲ್ಲಿ ಅವ್ರಿಗೇನು ಗೊತ್ತಾಗತ್ತಲ್ವ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ಗೆ ಹೋಗ್ತಿದ್ದೀವಿ ಅಂತ. ಗೊತ್ತಿದ್ರೆ ಮೇ ಬಿ ಕಾರ್ ಹತ್ತಿರ್ಲಿವೇನೋ ಇಬ್ಬರು. ಆ್ಯಕ್ಚುಲಿ ನಮ್ಮೂರಲ್ಲೂ ಹಾಕ್ತಾರೆ ವ್ಯಾಕ್ಸಿನೇಷನ್ನು. ಇಲ್ಲೂ ಒಂದು ಆರೋಗ್ಯ ಕೇಂದ್ರ ಇದೆ, ಚಿಕ್ಕದಿರುತ್ತಲ್ಲ ಊರಲ್ಲೆಲ್ಲ ಅದಿದೆ. ಬಟ್ ಅಲ್ಲೇನಂದರೆ ಪ್ರತಿ ತಿಂಗಳು ಮೊದಲನೇ ಮಂಗಳವಾರನೂ ಬುಧವಾರನೇನೋ ಹಾಕಿಸ್ತಾರೆ. ಬಟ್ ಆವಾಗಿನ್ನೂ ಇವರಿಗೆ 3.5 ಮಂತ್ ಕಂಪ್ಲೀಟ್ ಆಗಿರಲಿಲ್ಲ. ಮತ್ತು ಇನ್ನೊಂದು ಏನಂದರೆ, ನೀವು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ತೀರಾ ಅಂದರೆ ಇದೊಂದು ನೆನ್ಪಿಟ್ಕೊಳ್ಳಿ. ಈಗ ಅವರಿಗೆ ಆ ಏಜ್ಗೆ ವ್ಯಾಕ್ಸಿನೇಷನ್ ಇರುತ್ತಲ್ವ, 1.5 ಮಂತ್ಗೆ, 3.5 ಮಂತ್ಸ್ಗೆ, 9 ಮಂತ್ಸ್ಗೆ ಹೀಗೆಲ್ಲ. ಬಟ್ ಆ ಟೈಮಲ್ಲಿ ಒಂದಿನ ಹೆಚ್ಚಾದರೂ ಪರವಾಗಿಲ್ಲ, ಒಂದಿನ ಅಂತಿಲ್ಲ. ಈಗ 3.5 ಮಂತ್ಸ್ಗಂತ ಇತ್ತು. ಸೊ ನಮ್ಮದೀಗ 4 ಮಂತ್ಸ್ಗೆ ಇನ್ನೇನು 4-5 ಡೇಸ್ ಇದ್ದಾಗ ಹಾಕ್ಸಿದ್ವಿ. ಆ ಥರ ಇದ್ದರೆ ಪರವಾಗಿಲ್ಲ. ಬಟ್ 3.5 ಮಂತ್ಸ್ಗೆ ಒಂದಿನ ಕಡಿಮೆ ಇರಬಾರ್ದು, ಅದೊಂದು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಜಾಸ್ತಿ ಆಗಿದ್ರೂ ಪರವಾಗಿಲ್ಲ, ಏಜು ಕಡಿಮೆ ಆಗಿರಬಾರ್ದು. ತಾಯಿ ಆಗೋದಂದರೆ ಅಷ್ಟು ಈಸಿ ಅಲ್ಲ ಅಲ್ವಾ. ಎಷ್ಟೊಂದು ವಿಷಯ ತಿಳ್ಕೊಂಡಿರಬೇಕು. ತಿಳ್ಕೊಂಡಿಲ್ಲ ಅಂದರು, ನಾನು ಇದೆಲ್ಲ ವಿಷಯ ನನಗೆ ಮೊದಲೇ ಏನೂ ಗೊತ್ತಿರಲಿಲ್ಲ. ನಾನು ಪ್ರೆಗ್ನೆನ್ಸಿಲಿ ರಿಸರ್ಚು ಅದೆಲ್ಲ ಏನೂ ಮಾಡಿರಲಿಲ್ಲ. ಬಟ್ ಆ ಟೈಮ್ ಬಂದಾಗ ಒಂದೊಂದೇ ತಿಳ್ಕೊತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ. ನ್ಯೂ ಮಾಮ್ಸ್ ಲೈಫ್ ಎಷ್ಟು ಕಷ್ಟ ಅಲ್ವಾ. ಅಂದರೆ ಎಲ್ಲದು ಹೊಸ್ತಲ್ವ. ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಆದರೆ ಈ ಥರ ಎಲ್ಲ ಅನಿಸಲ್ವೇನೋ. ಬಟ್ ಫಸ್ಟ್ ಪ್ರೆಗ್ನೆನ್ಸಿಲಿ ಎಲ್ರಿಗೂ ಹಾಗೆ ಅನಿಸುತ್ತೆ ಆಫ್ಟರ್ ಡೆಲಿವರಿ. ಅಂದರೆ ಎಲ್ಲ ಹೊಸ್ತಲ್ವ. ಮಕ್ಕಳಾಗಿದ್ದರೆ ಯಾವ ಥರ ಇರ್ತಿತ್ತೋ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಇಫೆಕ್ಟ್ ಕಡಿಮೆ ಇರ್ತಿತ್ತು ಅನಿಸುತ್ತೆ. ನನಗಿವಾಗ ಟ್ವಿನ್ಸ್ ಆಗಿರೋದ್ರಿಂದ ಒಂಚೂರು ಪುರ್ಸೊತ್ತಿಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ನಾನಿವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಇದನ್ನು ಕೂಡ ಆಫ್ಟರ್ 12 o'clock, ಅದು ಮಿಡ್ ನೈಟಲ್ಲಿ ಕೊಡ್ತೀನಿ. ಅಂದರೆ ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ, ಒಂದು ನಿಮಿಷನೂ ವೇಸ್ಟ್ ಮಾಡೋ ಹಾಗಿಲ್ಲ, ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದೀನಿ ನಾನು. ಹೆಂಗಾಗುತ್ತಂದರೆ ಒಂದು 10 ಮಿನಿಟ್ಸ್ ಕೂಡ ನನಗೋಸ್ಕರ ನಾನು ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದೀನಿ. ಒಬ್ಬರು ಎದ್ದರೆ ಇನ್ನೊಬ್ಬರು ಮಲಗಿರ್ತಾರೆ, ಇನ್ನೊಬ್ಬರು ಮಲಗಿದ್ರೆ ಇನ್ನೊಬ್ಬರು ಎದ್ದಿರ್ತಾರೆ, ಹಾಗೆ ಆಗುತ್ತೆ. ಸೊ 4 ಮಂತ್ಸ್ ಕಳೀತು, ಅದೇ ಒಂದು ಖುಷಿ. ಇನ್ಮೇಲೆ ಸ್ವಲ್ಪ ದೊಡ್ಡವರಾಗ್ತಾರಲ್ಲ, ಸೊ ನೈಟ್ ಒಂದು ಸ್ವಲ್ಪ ನಿದ್ದೆ ಮಾಡ್ತಾರೆ ಅನ್ನೋ ಹೋಪ್ ಇದೆ. ನೋಡಬೇಕು ಇನ್ಮೇಲೆ. ಇನ್ನೇನು ಬಂದ್ವಿ ನಾವು, ಇಲ್ಲೇ ವ್ಯಾಕ್ಸಿನ್ ಹಾಕೋದು. ಆ ಕಡೆ ತೋರಿಸಿದ್ದು ಅದು ಎಂಟ್ರೆನ್ಸು, ವ್ಯಾಕ್ಸಿನ್ ಎಲ್ಲ ಹಾಕೋದು ಈ ಸೈಡ್. ಇಲ್ಲೊಂದು ಸಪ್ರೇಟ್ ಹಾಲ್ ಇದೆ. ಪಪ್ಪ ಅಮ್ಮ ಒಳಗಡೆ ಹೋದರು, ನಾನಿವಾಗ ಹೋಗ್ತಿದ್ದೀನಿ. ಸೊ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ. ಅಲ್ಲಿ ಒಳಗಡೆ ಏನೂ ಕ್ಯಾಪ್ಚರ್ ಮಾಡಲಿಲ್ಲ. ಇಬ್ಬಿಬ್ಬರು ಮಕ್ಕಳು ಬೇರೆ ನಮ್ಮದು, ಒಬ್ಬರಾದ್ಮೇಲೆ ಒಬ್ಬರಿಗೆ ಕರ್ಕೊಂಡು ಹೋಗ್ಬೇಕಲ್ವ. ಅದು ಬೇರೆ 3 ಇಂಜೆಕ್ಷನ್ ಇತ್ತು. ಅವ್ರಿಗೆ ಸಮಾಧಾನ ಮಾಡೋದ್ರಲ್ಲೇ ಸಾಕಾಯ್ತು, ಇನ್ನು ಮೊಬೈಲ್ ಎಲ್ಲಿಂದ ತೆಗೀಲಿ ನಾನು. ಪಾಪ ಇಬ್ಬರು ತುಂಬ ಹತ್ಬಿಟ್ರು. ನನ್ನ ಮಗಳಂತೂ ಅದನ್ನೇ ಎಣ್ಸ್ಕೊಂಡು ಅಳ್ತಿದ್ಲು. ಈಗ ನಾವಂದರೆ ನಮ್ಮ ಮಕ್ಕಳು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಾಕುವ ಅಂತ ಹಂಗೆ ಹಾಕ್ತೀವೇನೋ. ಬಟ್ ಅವರು ನರ್ಸ್ಗೆಲ್ಲ ಹಂಗಲ್ವಲ್ಲ, ಅಲ್ಲಿ ಕ್ಯೂ ಇರುತ್ತೆ, ರಾಶಿ ಜನ ಇರ್ತಾರೆ, ಎಲ್ರಿಗೂ ಹಾಕಬೇಕು. ಸೊ ಕೈಗೆ ಹಾಕಿದ್ರು ಕಾಲಿಗೆ ಹಾಕಿದ್ರು ಎಲ್ಲ ಪಟ ಅಂತ 3 ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಸೊ ಅದು ಒಂದು ನೋವೇ ಅವ್ರು ತಡ್ಕೊಂಡಿರಲ್ಲ, ಇನ್ನು 3 ನೋವು ತಡ್ಕೋಬೇಕಲ್ಲ ಪಾಪ. ಅಲ್ಲೇ ಸಮಾಧಾನ ಮಾಡಿಸ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಇಬ್ರಿಗೂ ಹಾಲೆಲ್ಲ ಕುಡಿಸ್ಬಿಟ್ಟು ಇವಾಗ ಮನೆ ಕಡೆ ಹೊರಟ್ವಿ. ಇದು ನನ್ನ PU ಕಾಲೇಜ್. PU ಅಷ್ಟೇ ಅಲ್ಲ, ಡಿಗ್ರಿ ಇದೆ, ಆಮೇಲೆ ಸ್ಕೂಲ್ ಕೂಡ ಇದೆ. ಬಟ್ ಅದು ವಿಡಿಯೋ ತೆಗಿಬೇಕಾದ್ರೆ ಬ್ಲರ್ ಆಗಿಬಿಡ್ತು. ಇನ್ನೊಂದಿನ ಯಾವತ್ತಾದರೂ ಆ ಕಡೆ ಹೋದಾಗ ತೋರಿಸ್ತೀನಿ. ನಾನು PUC ತನಕ ಭಟ್ಕಳದಲ್ಲೇ ಮಾಡಿದೆ. ಆಮೇಲೆ ಡಿಗ್ರಿ ಬಂದುಬಿಟ್ಟು ಹೊನ್ನಾವರ STM ಕಾಲೇಜಲ್ಲಿ ಕಲ್ತಿದ್ದು ನಾನು. ನಾವು ಕಲ್ತಿರೋ ಸ್ಕೂಲು ಕಾಲೇಜೆಲ್ಲ ನೋಡಿದಾಗ ನಮ್ಮ ಹಳೆ ನೆನಪೆಲ್ಲ ಒಂಥರ ರೀಕಾಲ್ ಆಗುತ್ತಲ್ವ. ಆ ಸ್ಟೇಜಲ್ಲಿದ್ದಾಗ ಅನಿಸುತ್ತೆ ನಮಗೆ ಇನ್ನೂ ಮುಂದೆ ಹೋಗಬೇಕು. ಸ್ಕೂಲಲ್ಲಿದ್ದಾಗ ಕಾಲೇಜ್ಗೆ ಹೋಗ್ಬೇಕು ಅನಿಸ್ತು, PUCಲಿದ್ದಾಗ PUC ಡಿಗ್ರಿಗೆ ಹೋಗ್ಬೇಕು ಅನಿಸ್ತಿತ್ತು. ಬಟ್ ಎಜುಕೇಷನ್ ಎಲ್ಲ ಮುಗಿಸಿ ಒಂದು ಸಲ ಹಿಂತಿರುಗಿ ನೋಡಿದಾಗ ಅಯ್ಯೋ ಯಾಕಾದರೂ ಈ ಸ್ಟೇಜಿಗೆ ಬಂದ್ವಿ, ಇನ್ನೂ ಅಲ್ಲೇ ಇರಬೇಕಿತ್ತು ಅನಿಸುತ್ತೆ ಅಲ್ವಾ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ.
ಬಟ್ ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ನಮ್ಗೆ ಆ ಗೋಲ್ಡನ್ ಲೈಫ್ ಬಗ್ಗೆ ಗೊತ್ತಿರಲ್ಲ, ಅಂದರೆ ಅದ್ರ ವ್ಯಾಲ್ಯೂ ಏನಂತ ಗೊತ್ತಿರಲ್ಲ. ಅದೆಲ್ಲ ಮುಗಿಸಿ ನಾವು ಮುಂದೆ ಬರ್ತೀವಲ್ಲ, ಜಾಬ್ ಮಾಡ್ತೀವಿ, ಇನ್ ಫ್ಯೂಚರಲ್ಲಿ ನಾವು ಅಚೀವ್ಮೆಂಟ್ ಮಾಡ್ತಾ ಮುಂದೆ ಹೋಗ್ತೀವಿ. ಬಟ್ ಆವಾಗ ಗೊತ್ತಾಗುತ್ತೆ, ಅಯ್ಯೋ ಅದೇ ಅದೇ ಲೈಫ್ ಎಷ್ಟು ಚೆನ್ನಾಗಿತ್ತು ಅಂತ. ಬಟ್ ಏನೂ ಮಾಡಲಿಕ್ಕಾಗಲ್ಲ, ದ ಶೋ ಮಸ್ಟ್ ಗೋ ಆನ್ ಅಲ್ವಾ. ಈ ಕಡೆ ರಂಗನಕಟ್ಟೆ ಕಡೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಪಪ್ಪಂಗೆ, ಹಾಗೆ ಅವ್ರು ಬ್ಯಾಂಕಿಗೆ ಹೋದರು. ಸೊ ನಾನು ಅಮ್ಮ ಕಾರಲ್ಲೇ ಕೂತಿದ್ವಿ. ನನ್ನ ಮಗ ಫುಲ್ ಆಚೆ ಈಚೆ ಎಲ್ಲ ನೋಡ್ತಾ ಕೂತಿದ್ದ. ಅವನಿಗೆ ಓದೇ ಖುಷಿ ಹೊರಗಡೆ ಕರ್ಕೊಂಡು ಬಂದರೆ. ಹಾಗೆ ಪಪ್ಪ ಬಂದರು. ಇವಾಗ ವಾಟರ್ ಮೆಲನ್ ಸೀಸನ್ ಅಲ್ವಾ, ಸೊ ಎಲ್ಲ ರೋಡ್ ಸೈಡ್ ರಾಶಿ ವಾಟರ್ ಮೆಲನ್ ಬಂದಿತ್ತು. ಸೊ ಅದನ್ನು ತೊಗೊಂಡು ಮನೆಗೆ ಹೋಗೋ ಅಂತ ಹೇಳಿಬಿಟ್ಟು ವಾಟರ್ ಮೆಲನ್ ತೊಗೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ಮಲಗಿದ್ರು ಅವರು. ಅದಾದಮೇಲಂತೂ ಸಂಜೆ ಮೇಲೆ ಜ್ವರ ಎಲ್ಲ ಬಂದಿತ್ತು, ಕಾಲೆಲ್ಲ ನೋವಿತ್ತಲ್ವ, ಇಬ್ಬರು ಕಿರಿಕಿರಿ ಮಾಡ್ತಾನೇ ಇದ್ದರು. ಸೊ ಸಿರಪ್ ಹಾಕ್ಲಿಕ್ಕೆ ಕೇಳಿದರು 6 ಗಂಟೆಗೆ ಒಂದು ಸಲ. ಸೊ ಅದೇ ಪ್ರಕಾರ ಹಾಕಿದ್ವಿ. ಜ್ವರ ಅಂತೂ ಇತ್ತು. ಸೊ ಇನ್ನೊಂದೆರಡು ದಿನ ಬೇಕಲ್ವ ಅವರಿಗೂ ಸುಧಾರಿಸ್ಕೊಳ್ಳಿಕ್ಕೆ. ನಾವು ಏನೇನೋ ನಾಟಕ ಎಲ್ಲ ಮಾಡಿ ಅವ್ರನ್ನ ಸಮಾಧಾನ ಮಾಡಿದ್ದಾಯಿತು. ಇವತ್ತು ನಮ್ಮ ಭಟ್ಕಳ ಸರ್ಕಲ್ ಅಂತೂ ಈಗ ಕಾಣೋದಲ್ಲ, ಎಲ್ಲ ಕಡೆ ಮಣ್ಣೇ ಇದೆ. ಎಂತಕ್ಕಂದರೆ ಸದ್ಯಕ್ಕೆ ಅಲ್ಲಿ ರೋಡ್ ಆಗ್ತಿದೆ, ಅದೆಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಚೆಂದ ಆಗಲಿ, ಆವಾಗ ಇನ್ನೊಂದು ಸಲ ಬಂದಾಗ ಚೆಂದ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀನಿ, ಆಯಿತಾ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಪುಟ್ ಲೈಕ್ ಮಾಡಿ, ನನ್ನ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಮರಿಬೇಡಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.